ನಮಸ್ತೆ ಎಲ್ಲರಿಗೂ. ದೀಪಿಕಾ ಡೈರಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೆ ಸ್ವಾಗತ ಫ್ರೆಂಡ್ಸ್. ಮೊನ್ನೆ ದಿನ ನಾವು ತೋಟಕ್ಕೆ ಹೋಗಿದ್ವಿ. ಆ ದಿನ ನನ್ನ ಮಕ್ಕಳು ಮಾಡಿರೋ ವಿಡಿಯೋ ಕ್ಲಿಪ್ ಹಾಕ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ಈಗ ಇದನ್ನ ಹೋಗ್ತಿದ್ದೀವಿ, ಹಳ್ಳದಲ್ಲಿ ಇದು ಮಾಡಕ್ಕೆ ಹೋಗ್ತಿದ್ದೀವಿ. ಇದು ಅಲ್ಲಿ ಬಾಳೆಕಾಯಿ ಇದು ಕಾಣಿಸ್ತಿದೆ, ಗೊತ್ತಿದೆ ನಿಮಗೆ? ಬನ್ನಿ ತೋರಿಸ್ತೀನಿ, ತಡೀರಿ. ಅದೇ ಬಾಳೆಕಾಯಿ ಇರೋದು, ಅಲ್ಲಿ ಹೋದ್ಮೇಲೆ ತೋರಿಸ್ತಿ, ತಡೀರಿ ನಿಮಗೆ. ತಡೀರಿ, ಹೋಗ್ತಾ ಇದ್ದೀವಿ. ಇದು ನಮ್ಮದು ಇದು 2ನೇ ಕಂಡು ಅಲ್ಲ, ಇದು ನಮ್ಮದು 3ನೇ ಕಂಡು. ನಮ್ದು ಇರೋದು 1.5 ಎಕರೆ ಅಷ್ಟೇ ತೋಟ. ನಾವೀಗ 3ನೇ ಕಂಡಲ್ಲಿದ್ದೀವಿ. 3ನೇ ಕಂಡಲ್ಲಿದ್ದೀವಿ. ಅಲ್ಲಿ ಬಾಳೆಕಾಯಿ ಬಾಳೆಹಣ್ಣು ಇದು ಕಾಣಿಸ್ತಿದ್ದಲ್ಲ, ಅಲ್ಲಿ ದಾಟಿ ಸ್ವಲ್ಪ ಹಾಕಲೇ ಹೋದರೆ ಇದು 2ನೇ ಕಂಡು. ಅದು ಹೋದ್ಮೇಲೆ ಆ ಕಡೆ ಹೋದರೆ ಅದು 1ನೇ ಕಂಡು, ಇದು 3ನೇ ಕಂಡು, ಅದು 2ನೇ ಕಂಡು ಇದೆ ಫ್ರೆಂಡ್ಸ್. ಬಾಳೆಹಣ್ಣಿನ ಗಿಡ ಫ್ರೆಂಡ್ಸ್. ಇದು ಕಟ್ ಮಾಡಿದ್ವಿ, ಈಗ ಹುಟ್ಟುತ್ತಾ ಇದೆ. ನೋಡಬೇಕು ಏನು ಮಾಡುತ್ತದೆ ಅಂತ. ಈಗ ನಾವು 2ನೇ ಕಂಡಿಗೆ ಬಂದ್ವಿ ಫ್ರೆಂಡ್ಸ್. ಈ ಗಿಡನ ನಾವು ಹಾಕಿ ಇದನ್ನು ನಾವು ಒಂದೇ ಸಲ ಹಾಕಿರೋದು. ಅದರದಲ್ಲೇ ಹುಟ್ಟಿ ಆಗಲೇ ಕಡ್ದೀವಿ. ಇದಿನ್ನು ಹುಟ್ಟೇ ಇಲ್ಲ, ಎಷ್ಟಿದೆ ಇಷ್ಟೇ ಇದೆ ಅದು. ಇದು ಇನ್ನು ಈ ಸಾಲು ಪೂರ್ತಿ ಹಾಕಿದ್ವಿ ನಾವು. ಈ ಸಾಲು ಕಾಣಿಸ್ತಿದೆಯಲ್ಲ, ಈ ಸಾಲು ಪೂರ್ತಿ ಹಾಕಿದ್ವಿ. ಅದು ಹುಟ್ಟಿಲ್ಲ, 2 ಗಿಡ ಮಾತ್ರ ಹುಟ್ಟಿರೋದು ಬಾಳೆಕಾಯಿಂದ. ಈಗ ಇದೆ ಹಳ್ಳದ ಹತ್ರ ಬಂದ್ವಿ. ಈ ಹಳ್ಳದ ಹತ್ರ ಬಂದೀವಿ ನೋಡಿ, ಹಳ್ಳ ಕಾಣಿಸ್ತಿದೆಯಾ? ಇದೆ ಹಳ್ಳ. ಆಗ ಆ ಡ್ಯಾಮ್ ಕಾಣಿಸ್ತಿದೆಯಲ್ಲ ನಿಮಗೆ? ಅದನ್ನು ವಾಲ್ ಬಂದ್ ಮಾಡಿದರೆ ನೀರಷ್ಟು ಅಲ್ಲೇ ಕಟ್ಟಿ ಇಲ್ಲಿ ಮೇಲೆ ಎದ್ದೇಳುತ್ತೆ. ಮೇಲೆ ಎದ್ದಾಗ ಒಂದು ವಿಶೇಷ, ಇದನ್ನು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀವಿ. ಈಗ ಇನ್ನೊಂದು ಕೆಲವೇ ಕ್ಷಣದಲ್ಲಿ ನಾವು ಡ್ಯಾಮ್ನ ಓಪನ್ ಮಾಡ್ತಿದ್ದೀವಿ. ಇದು ಅಲ್ಲಿ ಶೆಡ್ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಕೋಳಿ ಫಾರಮ್ ಮಾಡ್ತಿದ್ವಿ. ಆಗ ಅದು ಸ್ವಲ್ಪ ಬಿದ್ದಿದೆ, ಅದಕ್ಕೋಸ್ಕರ ಅದು ಮತ್ತೆ ಕಟ್ಟುತ್ತೀವಿ. ಇದು ಕೋಳಿ ಫಾರಮ್, ಇದು ಶೆಡ್ ಕಾಣಿಸ್ತಿದೆಯಲ್ಲ, ಅದು ಅಲ್ಲಿ. ಈಗ ಈ ಸಾಲು ಇಲ್ಲಿ ತೆಂಗಿನಕಾಯಿ ಮರ ಇದೆಯಲ್ಲ, ಈ ಸಾಲಿಂದ ಪೂರ್ತಿ ಹಾಕಲ್ಲ ಬೇರೆಯವ್ರದ್ದು. ಈ ಸಾಲಿಂದ ಮತ್ತು ಅದು ಶೆಡ್ ಕಾಣಿಸ್ತಿದ್ದಲ್ಲ, ಅಲ್ಲಿ ಲಾಸ್ಟ್ ಇತ್ತಲ್ಲ, ಅದಕ್ಕೆ ನಮ್ಮದೇ. ಅದು ಅಲ್ಲಿ ತನಕ ನಮ್ಮದೇ. ಅದು ಮತ್ತು ಇದಿಷ್ಟು ಇದೆಯಲ್ಲ ತೋಟ, ಇದಿಷ್ಟು ತೋಟನೂ ನಮ್ಮದೇ. ಈಗ ಒಂದು 5 ನಿಮಿಷ ಇಲ್ಲ 10 ನಿಮಿಷದ ಒಳಗೇ ನಾವು ಗೇಟ್ ವಾಲ್ನ ಬಂದ್ ಮಾಡ್ತಾ ಇದ್ದೀವಿ. ಅಲ್ಲ ಫ್ರೆಂಡ್ಸ್, ನಮ್ಮ ಅಮ್ಮ ನಾವು ಎಲ್ಲರೂ ಸೇರಿ ಇಡೀ ಕುಟುಂಬನೇ ಡೈಲಿ ಲೈಫ್ ಲೈನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀವಿ. ಅದು ಡೈಲಿ ಲೈಫ್ ಲೈನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲದೂ ಸಪೋರ್ಟ್ ಬೇಕು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ಟೈಮಲ್ಲಿ ತೋಟಕ್ಕೆಲ್ಲ ಬಂದಾಗ ಇಂಥ ವೀಡಿಯೋ ಎಲ್ಲ ಮಾಡಿ ಹಾಕ್ತೀವಿ. ಈ ಹಳ್ಳದ್ದೆಲ್ಲ ಒಂದು ವೀಡಿಯೋ ಮಾಡಾಕ್ತೀವಿ. ಈ ಹಳ್ಳದ ಹಿಂದೆ ಏನೇನಿತ್ತು ಅವೆಲ್ಲ ವೀಡಿಯೋ ಮಾಡಾಕ್ತೀವಿ. ಆಮೇಲೆ ನಮ್ಮ ಅಪ್ಪ ಅಮ್ಮ ಇನ್ನೂ ಅಲ್ಲಿದ್ದಾರೆ ಇನ್ನೂ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಂಗೆ ಶೇರ್ ಮಾಡಿ. ನಿಮಗೇನಾದರೂ ಕ್ವಶನ್ಸ್ ಏನಾದರೂ ಬಂದರೆ, ಇದು ನಿಮ್ಮ ತೋಟದ ಬಗ್ಗೆ ಇಲ್ಲ ಇದ್ರ ಬಗ್ಗೆ ಏನಾರು ಆಗಲಿ, ಅದನ್ನು ಇದು ಕಮೆಂಟಲ್ಲಿ ಹಾಕಿ. ಇದು ವೀಳ್ಯದೆಲೆ ಬಳ್ಳಿ ಇದೆ ನೋಡಿ ಇಲ್ಲಿ. ಇದು ವೀಳ್ಯದೆಲೆ ಬಳ್ಳಿ. ಇದ್ರ ಬಗ್ಗೆ ನಿಮಗೆ ಏನಾದ್ರು ಮಾಹಿತಿ ಬೇಕಂದರೆ ಇದು ಕಮೆಂಟಲ್ಲಿ ಹಾಕಿ ಹೇಳುತ್ತೀವಿ ನಾವು. ಮತ್ತು ಇದು ವೀಳ್ಯದೆಲೆ ಬಗ್ಗೆನೇ ಆಗಲಿ, ಇಲ್ಲ ಅಡಿಕೆ ತೋಟದ ಬಗ್ಗೆನೇ ಆಗಲಿ, ಅಡಿಕೆ ಬಗ್ಗೆನೇ ಆಗಲಿ, ಏನಾರು ಆಗಲಿ, ಒಟ್ಟು ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ಕಮೆಂಟಲ್ಲಿ ಹಾಕಿ ನಾವು ಅದನ್ನು ಹೇಗೆ ಮಾಡೋದು, ಹೆಂಗೆ ಅಂತ ಒಂದು ವೀಡಿಯೋ ಮೂಲಕ ನಿಮಗೆ ತಿಳಿಸ್ತೀವಿ. ಓಕೆ, ಬಾಯ್. ಈಗ ನಮ್ಮ ಅಪ್ಪಾಜಿ ಈಗ ಈ ಸಾಲಲ್ಲಿದ್ದಾರೆ. ಈಗ ಅಲ್ಲಿ ಬರ್ತೀರಲ್ಲ, ಬನಿಯನ್ ಹಾಕ್ಕೊಂಡಿದ್ದಾರಲ್ಲ, ಅವರೇ ನಮ್ಮ ಅಪ್ಪಾಜಿ. ಬಂದ ಮೇಲೆ ಗೇಟನ್ನ ಬಂದ್ ಮಾಡ್ತೀವಿ. ಈಗ ರಹಸ್ಯ ತೋರಿಸ್ಬೇಕಂದ್ರೆ ಸಾಲಿದೆಯಲ್ಲ,
ಅಲ್ಲಿ ನಮ್ಮ ತೋಟ ಅಷ್ಟೇ ಹರ್ಕನ್ನಲ್ಲ ಆಗಲೇ ಅಲ್ಲಿಂದ ಅಕ್ಕ ಪೂರ್ತಿ ಅಲ್ಲಿ ತನಕನೂ ಎಂಡ್ ತನಕನೂ ನಮ್ಮದೇ ತೋಟ ಇದ್ದಿದ್ದು. ಮತ್ತು ಅಲ್ಲಿ ನಾನು ಅಷ್ಟೇ ಅಲ್ಲಿ ನಮ್ದು ಇದು ಕಾಣಿಸ್ತಿದ್ದಲ್ಲ ಶೆಡ್ ಎಂಡ್ ತನಕನೂ ನಮ್ಮದೇ ತೋಟ ಇದ್ದಿದ್ದು. ಮತ್ತು ಅಲ್ಲಿ ನಾನು ಅಷ್ಟೇ ಅಲ್ಲಿ ನಮ್ದು ಇದು ಕಾಣಿಸ್ತಿದ್ದಲ್ಲ ಶೆಡ್ಡು ಅಲ್ಲಿಂದ ಅಕ್ಕ ಪೂರ್ತಿ ನಮ್ಮದೇ. ಈ ತೋಟನೂ ನಮ್ಮದೇ. ಈ ಸಾಲಿಂದ ಅಕ್ಕ ಪೂರ್ತಿನೂ ನಮ್ಮದೇ ಇದ್ದಿದ್ದು. ಅದು ನಮ್ಮ ತಾತ ನಮ್ಮ ತಾತ ಅಂದರೆ ನಮ್ಮ ಅಪ್ಪಾಜಿ ಇದ್ದಾರಲ್ಲ ಅವರ ತಾತ ತೀರೋಗೋದ ಮೇಲೆ ಎಲ್ಲದು ಭಾಗ ಆಯಿತು. ಅಂದರೆ ನಮ್ಮ ಅಜ್ಜಿ ಇದ್ದಾರೆ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ನಮ್ಮ ಅಪ್ಪನ ಅಮ್ಮ ಅಂದರೆ ನಮ್ಮ ಅಜ್ಜಿ ಅವರು ಮೆಂಬರ್ ಆಗಿದ್ರು. ಅವಾಗಿಂದೆಲ್ಲ ಈಗ ಅದನ್ನ ಯಾವುದು ಕಮೆಂಟಲ್ಲಿ ಹಾಕ್ಬಿಡ್ರಿ. ಹಾಕಿದ್ರೆ ನಮ್ಮ ಅಪ್ಪನ ಹತ್ರ ನಾನು ಸರಿ ಹೊಡೆದು ತಿನ್ಸ್ಕೊತೀನಿ ನಾನು ಇವೆಲ್ಲ ಹೇಳಿದಂತ ಹೇಳ್ರಿ ಫ್ರೆಂಡ್ಸ್. ಸುಳಿ ನಿಮಗೊಂದು ವಿಷಯ ಹೇಳಿರಲ್ಲ ನಾನು. ಈಗ ನೀವು ನಿಮ್ಮ ಚಾನಲಲ್ಲೇ ಎಲ್ಲಾದರೂ ಈಜೊಡ್ಯಕ್ಕೆ ಹೋದ್ರಿ ಅದನ್ನು ಏನಾರ ಮಾಡೋಕೆ ಹೋಗ್ರಿ. ಚಾನಲ್ಲಿಗೆ ಈ ಥರ ಕಲ್ಲು ತೆಂಗಿನಕಾಯಿ ಈ ಥರ ತುಂಡು ಈಗ ಈ ಥರ ಬಿಸಾಕಂತ ಆರಾಮ ಮೋಜೆಲ್ಲ ಮಾಡ್ತೀರ. ಈ ಥರ ಕಟ್ಟಿಗೆ ಈ ಥರ ಇದು ತೆಂಗಿನಕಾಯಿನ ಚಿಪ್ಪುಗಳು ಆ ಥರ ಕಲ್ಲು ಕಲ್ಲು ಮಂಡು ಏನಾರಾಗಲಿ ಅದನ್ನು ಹಾಕ್ಬಿಡ್ರಿ. ಗಂಗೆ ತಾಯಿ ನಿಮಗೆ ಶಾಪ ಕೊಡ್ತಾರೆ. ಇದು ಈ ಹಳ್ಳದ ನೀರು ಎಲ್ಲಿಗೆ ಹೋಗುತ್ತಂದರೆ ಸೀದಾ ಗಂಗಾ ನದಿ ಹೋಗುತ್ತೆ ಅಂದರೆ ಶಿವಮೊಗ್ಗದಲ್ಲಿದೆಯಲ್ಲ ಮಲೆನಾಡಿನ ಸೈಡ್ ಬಂದರೆ ನೀವು ಸ್ವಲ್ಪ ಗೊತ್ತಾಗುತ್ತೆ. ತುಂಗಭದ್ರಾ ನದಿ ಆಮೇಲೆ ತುಂಗಾ ನದಿಗೂ ಹೋಗುತ್ತೆ, ಆಮೇಲೆ ಗಂಗಾ ನದಿಗೂ ಹೋಗುತ್ತೆ. ಇದು ನೀರು ಎರಡು ಕಡೆನೂ ಹೋಗುತ್ತೆ. ತುಂಗಭದ್ರಾ ಎರಡೂ ನದಿಗೂ ಹೋಗುತ್ತಿದ್ದು. ಎರಡು ನದಿಗೂ ಹೋದಾಗ ಇದು ನೀರು ಈ ಥರ ಈ ಕೋಲು ತಗೊಂಡು ಈಗ ಈ ಥರ ಕೋಲೆಲ್ಲ ಬಿಸಾಕಿದ್ರೆ ಗಂಗೆ ತಾಯಿ ನಿಮಗೆ ಶಾಪ ಕೊಡ್ತಾರೆ. ಇದು ನಾನು ಸಿಂಪಲಾಗಿ ಒಂದು ತೋರಿಸಿರೋದು. ಆಗ ತೆಂಗಿನ ಚಿಪ್ ಕಾಣಿಸ್ತಿದಲ್ಲ ಅಂಥವನ್ನೆಲ್ಲ ಏನು ಬಿಸಾಕಕ್ಕೆ ಹೋಗ್ಬೇಡ್ರಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ನನಗೆ ಯಾವ ಥರ ಆಡ್ಕೊಂಡಿದ್ದಾನೆ ಅಂತ. ಅಂದರೆ ನೀನು ಮಾತಾಡೋಷ್ಟು ನಾನು ಮಾತಾಡ್ತೀನಿ ನೋಡು, ಯಾವ ಥರ ಮಾತಾಡಬೇಕು ಅಂತ ನನಗೆ ಹೇಳ್ಕೊಟ್ಟು ವಿಡಿಯೋ ಮಾಡಿರೋದು. ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಪೋರ್ಟ್ ಮಾಡಿ. ನಮ್ಮ ಮನೆ ಹತ್ತಿರ ಪಕ್ಷಿಗಳೆಲ್ಲ ಚಿವುಡ್ತಾ ಇದ್ದಾವೆ. ಮಧ್ಯಾಹ್ನ ಟೈಮು 3 ಗಂಟೆ ಆಗಿದೆ. ನಮ್ಮ ಯಜಮಾನ್ರು ಒಂದು ಕ್ಲಿಪ್ ಕಲೆಕ್ಟ್ ಮಾಡಿದ್ರು, ಕೇಳಿಸ್ಕೊಳ್ಳಿ ಫ್ರೆಂಡ್. ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ ಈ ಥರ ಕೇಳಕ್ಕೆ ನಮಗಂತೂ. ಒಂದು ಪಕ್ಷಿ ಹಣ್ಣು ತಿಂತಾ ಇದೆ. ಮನೆ ಹತ್ತಿರ ಗಸಗಸೆ ಹಣ್ಣು ಅಂತಾರಲ್ಲ ಅದ್ರದ್ದೊಂದು ಮರ ಇದೆ. ನನ್ನ ಮಗನ ವಿಡಿಯೋ ಹೇಗಿದೆ ನೋಡಿಬಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.